ನೋಡಿ ಇಷ್ಟೊಂದು ಬರುತ್ತೆ ಬಾಕ್ಸಲ್ಲಿ ಕಂಟೆಂಟ್ ಏನಂತಂದರೆ ನೋಡಿ ಇವಾಗ ಹೇಳಿ. ಹಾಗೆ ಸರ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಬೈಕ್ಗೆ ಒಂದು ಗ್ಯಾಜೆಟ್ ತರಿಸಿದೆ, ಬೋಬೋ ಮೊಬೈಲ್ ಚಾರ್ಜರ್ ವಿತ್ ಹೋಲ್ಡರ್ ಎರಡೂ. ಫಾಸ್ಟ್ ಚಾರ್ಜರ್ USB 3.0 ಕೆಪಾಸಿಟಿ, 1 ಇಯರ್ ವಾರಂಟಿ ಕೊಡ್ತಾನೆ. ವಾಟರ್ ಪ್ರೂಫು, ಅಲ್ಯೂಮಿನಿಯಂ ಬರುತ್ತೆ ಪ್ರಾಡಕ್ಟ್. ಇದು ಪ್ಲಾಸ್ಟಿಕ್ ಅಲ್ಲ, ಅಲ್ಯೂಮಿನಿಯಮ್ದು ಬರುತ್ತೆ ಪ್ರಾಡಕ್ಟು. ಏನು ಅಂದರೆ 1 ಇಯರ್ ಒಳಗಡೆ ಏನಾದ್ರು ಡ್ಯಾಮೇಜ್ ಆದರೆ ಮನಿ ರಿಟರ್ನ್ ಆಗುತ್ತೆ. ತುಂಬ ಯೂಸ್ಫುಲ್ಲು. ಯಾರಾದರೂ ಗಾಡಿಗೆ ಹಾಕಬೇಕು ಅನ್ನೋರು ಇದನ್ನು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಇದು ಕಾಸ್ಟ್ ಬಂದು 2200 ರೂಪಾಯಿ, 2200 ರುಪೀಸ್. ಇದು ಯಾವ ಥರ ಒಳಗಡೆ ಏನೇನು ಬರುತ್ತೆ ಅಂತ ನೋಡೋಣ ಇವಾಗ. ಓಕೆ, ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ನನ್ನ ಹತ್ರ ಬ್ಲೇಡ್ ಇಲ್ಲ, ಅದಕ್ಕೆ ಪ್ರಾಬ್ಲಮ್. ಕೊಟ್ಟಾಕು ಹೋಗಲಿ ಬ್ಲೇಡ್ ಇದ್ದರೆ, ನೈಫು ಚೆನ್ನಾಗಿದ್ದರೆ ಹಾಕ್ಬೋದು. ಓಕೆ, ಬಾಕ್ಸಲ್ಲಿ ಏನು ಬರುತ್ತೆ ಅಂದರೆ, ಇದು ಅಮೆಝಾನ್ ಬಾಕ್ಸು, ಇದರಲ್ಲಿ ಏನೂ ಬರೋಲ್ಲ, ಇದೇ ಬರೋದು. ನೋಡಿ ಗೈಸ್, ಇದೇ ಬರೋದು. USB 3.0 1 ಇಯರ್ ವಾರಂಟಿ. USB 3.0 ಏನಕ್ಕೆ ಪರ್ಚೇಸ್ ಮಾಡಬೇಕು? ಇದರಲ್ಲಿ ಇನ್ನೂ 4-5 ಟೈಪ್ ಬರುತ್ತೆ. ಇದರಲ್ಲಿ ಒಂದಲ್ಲ ಎರಡಲ್ಲ 4-5 ಟೈಪ್ ಬರುತ್ತೆ. ಫಾಸ್ಟ್ ಚಾರ್ಜರ್ ಬರುತ್ತೆ, ವೈರ್ಲೆಸ್ ಬರುತ್ತೆ, ಮತ್ತು ನಾರ್ಮಲ್ ಚಾರ್ಜರ್ ಬರುತ್ತೆ, ಫೈಬರ್ ಬರುತ್ತೆ, ಮತ್ತು ಅಲ್ಯೂಮಿನಿಯಂ ಬರುತ್ತೆ. ಈ ಥರ ಚೇಂಜಸ್ ಬರುತ್ತೆ. ಏನಕ್ಕೆ ಅಂದರೆ ನಾನು ಅಲ್ಯೂಮಿನಿಯಂ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಯಾಕಂದರೆ ಇವಾಗ ಫೈಬರ್ ಅಂದರೆ ಎಲ್ಲ ನಿಲ್ಲಿಸುತ್ತೆ, ಯಾರಾದರೂ ಬರ್ತಾರೆ ಕಿತ್ತಾಕಿದ್ರೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಒಂದೇ ಸಲ ಆನ್ಲೈನಲ್ಲಿ ನೋಡಿದೆ. ಕ್ವಿಕ್ ಚಾರ್ಜಿಂಗು ಇತ್ತು, ಫಾಸ್ಟ್ ಚಾರ್ಜಿಂಗ್. ಎಲ್ಲ ಮೊಬೈಲ್ಸು ಫಾಸ್ಟ್ ಚಾರ್ಜಿಂಗೇ ಬರೋದು, ಅದಕ್ಕೋಸ್ಕರ ಫಾಸ್ಟ್ ಚಾರ್ಜರ್ ಇಷ್ಟೊಂದು ಬರುತ್ತೆ. ಬಾಕ್ಸಲ್ಲಿ ಕಂಟೆಂಟ್ ಏನಂತಂದರೆ ನೋಡಿ ಇವಾಗ ಹೇಳ್ತೀನಿ. ಮಾಮೂಲಿ ಮೊಬೈಲ್ದು ಚಾರ್ಜರ್ ವಿತ್ ಹೋಲ್ಡರ್ ಎರಡೂ. ಇದರಲ್ಲಿ ಏನು ನೋಡಿ, ಈ ಥರ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ. ಇದು ಫಿಟ್ಟಿಂಗ್ ಗ್ರಿಪ್ಗೆ, ಓಕೆನಾ. ನೆಕ್ಸ್ಟು ಇದರಲ್ಲಿ ನೋಡಿ, ಇಲ್ಲಿ ಫೀಸ್ ಏನೇನೋ ಪ್ರಾಬ್ಲಮ್ ಆಗಿದ ತಕ್ಷಣ ಇಲ್ಲಿ ಫೀಸ್ ಬರುತ್ತೆ. ಇದ್ರ ಒಳಗಡೆ ಈ ಥ್ರೆಡಿಂಗ್ ಸಿಸ್ಟಮ್ ಫೀಸ್ ಹೋಗ್ಬಿಡುತ್ತೆ. ಅದು ಫೀಸು ಒಂದು ಅಡಿಷನಲ್ ಫೀಸ್ ಒಂದು ಕೊಟ್ಟಿದ್ದಾನೆ. ಇದು ನಾರ್ಮಲ್ ಗ್ಯಾರೇಜಲ್ಲೆಲ್ಲ ಸಿಗುತ್ತೆ, ಆಟೋಮೊಬೈಲ್ಸಲ್ಲೆಲ್ಲ. ಮತ್ತು ಇದು ಪೆಡಲ್ ಥರ ಕೊಟ್ಟಿದ್ದಾರಲ್ಲ, ಇದೇನಕ್ಕೆ ಅಂದರೆ, ಇವಾಗ ನಾವು ಸ್ಕೂಟ್ರ್ ಗಾಡಿ ಎಲ್ಲ ಬರುತ್ತಲ್ವ, ಗೇರ್ಲೆಸ್ ಗಾಡಿ, ಸ್ಕೂಟ್ರ್ ಗಾಡಿ, ಆ ಸ್ಕೂಟ್ರ್ ಗಾಡಿಗೆ ಇದೊಂದು ಸ್ಕೂಟ್ರ್ ಗಾಡಿಗೆ ಬರುತ್ತೆ. ಈ ಸ್ಕೂಟ್ರ್ ಗಾಡಿಗೆ ಯಾಕಂದರೆ ಮಿರರ್ಗೆ ನೋಡಿ, ಇಲ್ಲಿ ಇಲ್ಲ, ಇಲ್ಲಿ ಫೋಲ್ಡ್ ಬಂದು ಮಿರರ್ ಹತ್ರ ಫಿಟ್ ಆಗುತ್ತೆ. ಇದು ಹ್ಯಾಂಡಲ್. ಇದಕ್ಕೆ ಬಂದು ಇವಾಗ ನಾರ್ಮಲ್ ಗೇರ್ ಗಾಡಿಗೆ ಅಂದರೆ ಹ್ಯಾಂಡ್ಲ್ ಇರುತ್ತೆ, ಹ್ಯಾಂಡ್ಲ್ಗೆ ಫಿಟ್ ಆಗುತ್ತೆ. ಇದಾದರೆ ಇವಾಗ ಅದೇ ಥರ ಸ್ಕೂಟ್ರ್ ಗಾಡಿಗೆ ಇದಕ್ಕೆ ಫಿಟ್ ಮಾಡೋದಕ್ಕೆ ಹೋಲ್ಡ್ರ್. ಓಕೆ, ಇಲ್ಲಿದೆ ನೋಡಿ ಗ್ರಿಪ್. ಈ ಥರ ಸ್ಕೂಟ್ರ್ ಗಾಡಿ ಆದರೆ ಇದನ್ನು ರಿಮೂವ್ ಮಾಡಿಬಿಟ್ಟು ಇದ್ರ ಒಳಗಡೆ ಕರೆಕ್ಟಾಗಿ ಫಿಟ್ ಮಾಡೋ ಥರ ಅವರೇ ಅಲಾಂಕಿ ಸಮೇತ ಅವರೇ ಕೊಡ್ತಾರೆ. ಮತ್ತು ಟ್ಯಾಗ್ಸ್ ವಿತ್ ಇದು ಕೊಡ್ತಾರೆ, ಲಬ್ಬರ್ ಕೊಡ್ತಾರೆ. ಏನಕ್ಕೆ ಅಂದರೆ, ಇವಾಗ ಲಬ್ಬರ್ ಏನಕ್ಕೆ ಅಂದರೆ ನೋಡಿ, ಈ ಥರ ಹಿಂದೆ ಇಲ್ಲಿ ಫೋನ್ಗೆ ಟಚ್ ಆಗಬಾರ್ದು ಅಂತ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವೇ 3M ಸ್ಟಿಕ್ಕರ್ ಬರುತ್ತೆ, ಇದನ್ನು ಯೂಸ್ ಮಾಡ್ಕೊಬೋದು. 3M ಸ್ಟಿಕ್ಕರ್ ಸಮೇತ ಇದನ್ನು ಈ ಥರ ಯೂಸ್ ಮಾಡ್ಕೊಬೋದು. ಯಾಕಂದರೆ ಹಿಂದೆ ಫೋನ್ಗೆ ಆದರೂ ಗ್ರಿಪ್ ಬರುತ್ತೆ, ಇಲ್ಲಾಂದರೆ ಈ ಸೈಡ್ಸ್ ಇದೆಯಲ್ಲ, ಸೈಡ್ಸ್ಗಾದರೂ ಕಟ್ ಮಾಡಿಬಿಟ್ಟು ಇನ್ನು ನಿಮಗೆ ಅಂದರೆ ಫೋನ್ ಇವಾಗ ಜೋರಾಗಿ ಪ್ರೆಸ್ ಆಗಬಾರ್ದು, ಆ ಥರ ಏನಾಗಿದ್ದರೆ ನೀವು ಯೂಸ್ ಮಾಡ್ಕೊಬೋದು. ನೋಡಿ, ಬಾಕ್ಸಲ್ಲಿ ಇಷ್ಟೊಂದು ಕಂಟೆಂಟ್ ಬರುತ್ತೆ ಗಾಯ್ಸ್. ಇದು ಬಂದು 2200. ಇದು ಅಲ್ಯೂಮಿನಿಯಮ್, ಓಕೆನಾ. ನಿಮಗೆ ಫೋನ್ ಸೈಜು ದೊಡ್ಡದಾದರೆ ನೋಡಿ, ಇಲ್ಲಿ ಇದೆ USB 3.0. ಇದು ಚಾರ್ಜಿಂಗ್ ಎಷ್ಟೊತ್ತಿಗೆ, ಎಷ್ಟು ಅವರ್, ಪಾಯಿಂಟಿಗೆ ಫುಲ್ ಚಾರ್ಜ್ ಆಗುತ್ತೆ ಏನು ಅಂತ ನಾನು ಆಮೇಲೆ ವೀಡಿಯೋ ಮಾಡಿ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಇಷ್ಟರಲ್ಲಿದೆ ನೋಡಿ ಗೈಸ್. ಇವಾಗ ನಾನು ಇದನ್ನೆಲ್ಲ ಗಾಡಿ ಫಿಟ್ ಮಾಡಿಬಿಟ್ಟು ಮತ್ತೆ ಹೇಳ್ತೀನಿ ಗೈಸ್. ನೋಡಿ, ಈ ಥರ ಅಡಾಪ್ಟರ್ ಬರುತ್ತೆ, ಅದರೊಳಗಡೆ ಈ ಥರ ಇದಿರುತ್ತೆ ಗ್ರಿಪ್ಗೆ, ಓಕೆನಾ. ಹ್ಯಾಂಡ್ ಯಾಕಂದರೆ ಇದು ದಪ್ಪ ಬರುತ್ತೆ, ಒಂದು ಗಾಡಿ ಚಿಕ್ಕದು ಬರುತ್ತೆ, ಅದಕ್ಕೋಸ್ಕರ ಇದು ಅಟ್ಯಾಚ್ ಕೊಡ್ತಾರೆ. ಈ ಥರ ಅಲಂಕಿ ಕೂಡ ಅವರೇ ಕೊಟ್ಟಿರ್ತಾರೆ. ಈ ಅಲಂಕಿನ ನಾವು ಓಪನ್ ಮಾಡಬೇಕು. ಒಂದು ಸೈಡ್ ಮಾತ್ರ ಅಷ್ಟೇ ಬೋಲ್ಟ್, 2 ಸೈಡ್ ಫಿಟ್ಟಿಂಗ್ ಇಲ್ಲ. ಇದನ್ನ ಫಸ್ಟ್ ಇಲ್ಲಿ ಫಿಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಫಿಟ್ ಮಾಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿ ಕರೆಕ್ಟಾಗಿ ನೋಡ್ಬಿಟ್ಟು, ಈ ಕ್ಲ್ಯಾಂಪ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಸೈಜ್ ನಿಮಗೆ ಸೆಟ್ ಆಗಿಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೈಜ್ ಸೆಟ್ ಆಯಿತು ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಇದು ದಪ್ಪ ಐತೆ ಚಿಕ್ಕದು ಆಯಿತು ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಒಂದೊಂದು ಗಾಡಿಗೆ ಒಂದೊಂದು ಹ್ಯಾಂಡಲ್ ದಪ್ಪ ಬರುತ್ತೆ, ಒಂದೊಂದು ಗಾಡಿಗೆ ಚಿಕ್ಕದು ಬರುತ್ತೆ, ಅದಕ್ಕೋಸ್ಕರ ಇದು ಕೊಡೋದು ಮೇನ್. ಓಕೆ, ನನ್ನ ಗಾಡಿಗೆ ಇದೆ ಸರೋಯ್ತು ಹ್ಯಾಂಡಲ್ ಅಂದ್ಕೊತೀನಿ. ಮಾಮೂಲಿ ನಾರ್ಮಲಾಗಿ ಬೋಲ್ಟ್ ಬರುತ್ತೆ, ಅದು ಆನಕ್ಕೆ ಬೋಲ್ಟ್ನ ಟೈಟ್ ಮಾಡ್ಕೊಳ್ಳಿ. ಫುಲ್ ಟೈಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಮೀಡಿಯಮ್ ಟೈಟ್ ಮಾಡಿ, ಆಮೇಲೆ ಬೇಕಾದರೆ ಫುಲ್ ಟೈಟ್ ನೀವು
ಅದನ್ನು ಗ್ರಿಪ್ ಎಲ್ಲಿಗೆ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಫಿಟ್ ಮಾಡ್ಕೊಬೋದು. ಇನ್ನು ನೀವೇ ಫಿಟ್ ಮಾಡ್ಕೊಬೋದು. ಸುಮ್ಮನೆ ಏನಕ್ಕೆ ಗ್ಯಾರೇಜ್ ಹತ್ರ ಅಲ್ಲಿ ಇಲ್ಲಿ ಹೋಗ್ತೀರಾ, ಅವ್ರು ಹೇಳ್ತಾರೆ ಅಯ್ಯೋ ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ ತಲೆಗೆ ಹಾಕ್ಕೊಬಾರ್ದು. ನೀವೇ ಆರಾಮಾಗಿ ಫಿಟ್ ಮಾಡ್ಬೋದು. ಯಾವುದೇ BS6 ಆದರೆ ಆಗಲ್ಲ, ಯಾಕಂದರೆ ಆಲ್ರೆಡಿ BS6 ಕೊಟ್ಟಿರ್ತಾರೆ. ಬೇಕು ಅಂದರೆ ಅದ್ರ ಬದಲು ಇದನ್ನು ವೈರ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಬೋದು. ಯಾವತ್ತಾಗಲಿ ವೈರ್ ಕಟ್ ಮಾಡೋ ಕೆಲಸಗಳು ಇಕ್ಕೊಂಬೇಡಿ. ಗಾಡಿ ಚಾರ್ಸಿ ನಾವು ಬರೋ ವೈರಿಂಗ್ ಕಿಟ್ಟಲ್ಲಿ ವೈರ್ ಕಟ್ ಮಾಡಿ ಫಿಟ್ ಮಾಡೋ ಥರ ಯಾವತ್ತೂ ಆಲ್ಟ್ರೇಷನ್ ಮಾಡಬೇಡಿ, ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ಮೀಡಿಯಮ್ ಟೈಟ್ ಇದೆ ಸದ್ಯಕ್ಕೆ. ಫಸ್ಟ್ ಈ ಲಾಕ್ ಇರುತ್ತೆ, ಈ ಲಾಕ್ ಹಾಕ್ಕೊಬೇಕು ಇದ್ರೊಳಗಡೆ. ಇಲ್ಲ ಅಂದರೆ ಇದಕ್ಕೆ ಹಾಕಿ ಫಿಟ್ ಮಾಡ್ತೀನಿ ಅಂದ್ರೂ ಆಗಲ್ಲ ಅನಿಸುತ್ತೆ ಒಂದೊಂದು ಟೈಮು, ನೋಡ್ಕೊಳ್ಳಿ. ಆದರೆ ಓಕೆ, ಹಾಗಿಲ್ಲ ಅಂದರೆ ಇಲ್ಲ, ಪ್ರೆಸ್ ಮಾಡಿ ನೋಡಿ. ಇಲ್ಲ ಗೈಸ್ ಆಗಲ್ಲ, ಸುಮ್ಮನೆ ಆಮೇಲೆ 2000 ಕೊಟ್ಟು ಹಾಳು ಮಾಡ್ಕೊಂಬಿಡಿ. ಫಸ್ಟ್ ಇಲ್ಲಿ ಹಾಕ್ಕೊಂಬಿಡಿ. ಸೆಕೆಂಡ್ ಬಂದು ಇದನ್ನು ಪ್ರೆಸ್ ಮಾಡಿ ನೋಗಿ ಕುತ್ಕೊಂತು. ಆಮೇಲೆ ಇದು ಥ್ರೆಡಿಂಗ್ ಸಿಸ್ಟಮ್ ಟೈಟ್ ಮಾಡಿ ಸಾಕಿ, ಫುಲ್ ಟೈಟ್ ಮಾಡಿ. ನಿಮಗಿದು ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಬೇಕು. ಓಕೆ, ಕೆಳಗಡೆ ಹೇಳಿದ್ದೀನಲ್ಲ ಈ ಥ್ರೆಡ್ಡಿಂಗ್ ಸಿಸ್ಟಮ್ ಇದೆ ನೋಡಿ. ಇಲ್ಲಿ ನಾನು ಟೈಟ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಇದು ಥ್ರೆಡ್ಡಿಂಗ್, ಇದು ಫುಲ್ ಟೈಟ್ ಬೇಕಾದರೆ ಟೈಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದು ಎಷ್ಟು ಬೇಕಾದರೂ ಟೈಟ್ ಮಾಡ್ಕೊಬೋದು. ಅಂದರೆ ನಿಮ್ಗೆ ಇಲ್ಲಿ ಅಡ್ಜಸ್ಟ್ ಆಗುತ್ತೆ, ಅದು ಎಷ್ಟು ಟೈಟ್ ಆದ್ರೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಿದೆಲ್ಲ ಸ್ಕ್ರೂ ಬೋಲ್ಟು, ಅದನ್ನು ಆಳಂಕಿ ಬೋಲ್ಟ್ ಮತ್ತು ಇವಾಗ ನಿಮ್ಗೆ ಯಾವ ಥರ ಬೇಕೋ ಕಂಫರ್ಟೇಬಲ್ ನೋಡಿಕೊಂಡು ಟೈಟ್ ಮಾಡಿ ಸಾಕಿ. ಏನು ಟೆನ್ಷನ್ ಬಿಡಬೇಡಿ, ಏನು ಕಟ್ಟಾಗಲ್ಲ. ಅಲ್ಯೂಮಿನಿಯಮ್ಮು ಮೀಡಿಯಮ್ ಟೈಟ್ ಮಾಡ್ಕೊಳ್ಳಿ, ಆದಷ್ಟು ನೋಡ್ಕೊಂಡು ಟೈಟ್ ಮಾಡಿ. ಯಾವುದಕ್ಕೂ ಕಟ್ಟಾದ್ರೆಲ್ಲ ವಾರಂಟಿ ಇಲ್ಲ ಗುರು, ಫಸ್ಟೇ ಹೇಳ್ತೀನಿ. ವಾಟರ್ ಪ್ರೂಫ್ ಬಂದುಬಿಟ್ಟು ಆಮೇಲೆ ಕಟ್ಟಾಗೋಯ್ತು, ವೈರ್ ಕಟ್ಟಾಗೋಯ್ತು ಅಂದರೆ ವೈರ್ಗೆಲ್ಲ ಕಟ್ಟಿಂಗ್ ಎಲ್ಲ ಇಲ್ಲ. ಏನಾದರೂ ಟೆಕ್ನಿಕಲ್ ಇಶ್ಯೂ ಥರ ಏನಾದರೂ ಸಮಥಿಂಗ್ ರಾಂಗ್ ಆದರೆ ಮಾತ್ರ ವಾರಂಟಿ ಕೊಡ್ತಾರೆ. ಓಕೆ, ಮೀಡಿಯಮ್ ಟೈಟ್ ಆಗಿದೆ ಇದು ನೋಡಿ, ಫುಲ್ ಟೈಟ್ ಇದೆ, ಪರ್ಫೆಕ್ಟ್ ಆಗಿದೆ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಇಲ್ಲಿ ಕೇಬಲ್ ಇದೆಯಲ್ಲ, ನಾನು ಟ್ಯಾಂಕ್ ಆಲ್ರೆಡಿ ರಿಮೂವ್ ಮಾಡಿದ್ದೀನಿ, ಅಂದರೆ ಸೈಡ್ ಮಾತ್ರ ರಿಮೂವ್ ಮಾಡಿದ್ದೀನಿ. ಇನ್ಮೇಲೆ ಏನು ಸಾಕಿ ತೆಗೆದಿಲ್ಲ. ವೈರಿಂಗ್ ಇದು ನೋಡಿಕೊಂಡು ಇಲ್ಲಿ ಹ್ಯಾಂಡ್ಲಿಗೆ ಈ ಥರ ಇದು ಬರುತ್ತೆ, ಟ್ಯಾಗ್ ಬರುತ್ತೆ ವೈರಿಂಗ್ದು. ಅಂದರೆ ಒಂದೊಂದು ಗಾಡಿಗೆ ಒಂದೊಂದು ಥರ ಬರುತ್ತೆ, ಗಾಡಿಗೆ ಈ ಥರ ಬಂದಿದೆ. ಇದನ್ನು ರಿಮೂವ್ ಮಾಡಿಕೊಡಿ. ಆಲ್ರೆಡಿ ಅದರಲ್ಲೂ ಟ್ಯಾಗ್ಸ್ ಕೊಟ್ಟಿದ್ದಾರೆ ಒಂದೆರಡು, ಎಮರ್ಜೆನ್ಸಿಗೆ ಏನಕ್ಕೆ ನಾವು ಯೂಸ್ ಮಾಡ್ಕೊಂಡು ಹೋಗ್ತಾನೆ. ನೋಡಿ ಫೀಸ್ ಅಂದಲ್ಲ, ನೋಡಿ ಫೀಸ್ ಇಲ್ಲಿ ಬರುತ್ತೆ ಈ ಥರ. ಓಕೆ, ನೋಡಿ ಇಲ್ಲಿ ಬಿದ್ದೋಯ್ತು ಫೀಸು. ಇಷ್ಟೇ, ಇದರೊಳಗಡೆ ಈ ಥರ ಇರುತ್ತೆ ಫೀಸು. ಅದು ಏನಾದರೂ ಗಾಡಿನಲ್ಲಿ ಪ್ರಾಬ್ಲಮ್ ಆದಾಗ, ವೈರಿಂಗ್ ಕಿಟ್ ಏನಾದ್ರು ಪ್ರಾಬ್ಲಮ್ ಆದಾಗ ಈ ಥರ ಫೀಸ್ ಹೋಗುತ್ತೆ. ಫೀಸ್ ಚೆಕ್ ಮಾಡ್ಕೊಳ್ಳಿ ಸಾಕು. ನಮಗೆ ಮೇನ್ ಸೇಫ್ಟಿ ಕೊಟ್ಟಿರ್ತಾನೆ, ನೀವೇನು ಟೆನ್ಷನ್ ತೊಗೊಬೇಡಿ, ಏನೂ ಆಗೋಲ್ಲ. ಮೇನ್ ಸೇಫ್ಟಿ ಕೊಟ್ಟಿರ್ತಾನೆ, ಈ ಥರ ಫೀಸ್ ಇರುತ್ತೆ. ಫೀಸ್ ಹಾಕ್ಕೊಳ್ಳಿ. ವೈರ್ ಉದ್ದಾನೆ ಕೊಟ್ಟವನೇ, ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಿಕ್ಸ್ ಮಾಡ್ಕೊಳ್ಳಿ. ನನ್ನ ಗಾಡಿಗೆ ನಾನು ಯಾವ ಥರ ಬೇಕೋ ಆ ಥರ ಫಿಕ್ಸ್ ಮಾಡ್ತಾಯಿದ್ದೀನಿ. ಒಂದ್ಸಲಿ ಫಿಟ್ ಮಾಡಿದ್ಮೇಲೆ ಮತ್ತೆ ಎಲ್ಲ ಅದ್ರ ಮೇಲೆ ತಿಕ್ಕದಲ್ಲೆಲ್ಲ ಕೈ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಒಂದ್ಸಲಿ ಫಿಟ್ ಮಾಡಿದ್ಮೇಲೆ ಬಿಟ್ಟಾಕಿ. ಫೀಸ್ ಏನೋ ಹೋಗಿದ್ರೆ ಫೀಸ್ದು ಬಾಕ್ಸ್ ಅಲ್ಲಿ ಬರುತ್ತೆ, ಬ್ಯಾಟ್ರಿಗೆ ಬರುತ್ತೆ ವೈರ್. ಇದು ಎಲ್ಲೂ ಫಿಟ್ ಮಾಡೋಂಗಿಲ್ಲ, ಡೈರೆಕ್ಟ್ ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ಏನು ಡೌನ್ ಆಗಲ್ಲ. ನಿಮ್ಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿರ್ತಾನೆ ಇಲ್ಲ, ಈ ಸ್ವಿಚಲ್ಲಿ ನೀವು ಆನ್ ಬೇಕಾದ್ರೆ ಆನ್ ಮಾಡ್ಕೊಳ್ಳಿ, ಆಫ್ ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ. ಇದು ಯಾಕಂದರೆ ಒಳ್ಳೆ ಪ್ರಾಡಕ್ಟು, ಅದಕ್ಕೋಸ್ಕರ ಬೈ ಮಾಡಿದೆ. ಬೆಸ್ಟ್ ಪ್ರಾಡಕ್ಟ್ ಹೇಳ್ಬೇಕು ಅಂದರೆ ಅಮೆಝಾನ್ ಪರ್ಫೆಕ್ಟ್ ಡೆಲಿವರಿ ಇಲ್ಲ, ಅಲ್ಲಿ ಹೋಮ್ ಡೆಲಿವರಿ. ಇನ್ನೇ ಅಮೆಝಾನಲ್ಲಿ ಹೋಮ್ ಡೆಲಿವರಿ ಪರ್ಫೆಕ್ಟ್ ಇಲ್ಲ ಗೈಸ್. ನನಗೆ ಅದಕ್ಕೆ ಫ್ರೆಂಡ್ಗೆ ಹೇಳಿ ಫ್ರೆಂಡ್ ಕೈಯಲ್ಲಿ ಬುಕ್ ಮಾಡಿಸಿ ತೊಗೊಂಬಂದಿದ್ದು.
ವೈರ್ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ವೈರ್ ನೋಡ್ಕೊಂಡು ಫಿಟ್ ಮಾಡ್ಕೊಳ್ಳಿ ಗೈಸ್. ರೆಡ್ ಬಂದು ಪ್ಲಸ್ ಬರುತ್ತೆ, ಪ್ಲಸ್ಗೆ ರೆಡ್ ಕಲರ್ ಬರುತ್ತೆ. ಈ ಥರ ರೆಡ್ ಸ್ಯಾಕೆಟ್ ಬಂದು ಪ್ಲಸ್ಗೆ ಬರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ, ನಾರ್ಮಲ್ ಫಿಟ್ ಮಾಡಿ. ಓಕೆ, ನಿಮ್ಮಿಷ್ಟ ಸೈಡಿಗೆ ಫಿಟ್ ಮಾಡ್ಕೊಳ್ಳಿ. ಮತ್ತೆ ಹಿಂಗೆ ಸೈಡಿಗೆ ನೋಡಿ ನಾನು ಫಿಟ್ ಮಾಡಿದೆ. ಈ ಥರ ಸೈಡಲ್ಲಿ ಫಿಟ್ ಮಾಡ್ಕೊಳ್ಳಿ, ಸೇಫ್ಟಿ ಇರುತ್ತೆ. ಮೇನ್ ಎಲ್ಲ ಓವರ್ ಟೈಟ್ ಏನು ಬೇಕಾಗಿಲ್ಲ, ಆದಷ್ಟು ಟೈಟ್ ಎಷ್ಟಾದರೆ ಅಷ್ಟು ನೋಡ್ಕೊಳ್ಳಿ. ತುಂಬ ಟೈಟ್ ಮಾಡೋಕ್ಕೆ ಹೋಗೋದು. ಮೈನಸ್ ಬಂದು ಬ್ಲ್ಯಾಕೆ ಬರೋದು ಯಾವತ್ತೇ ಅಲ್ಲಿ, ಬ್ಲ್ಯಾಕ್ಗೆ ಮೈನಸ್ ಹಾಕ್ಕೊಳ್ಳಿ. ಇದು ಯಾವತ್ತೂ ಡೈರೆಕ್ಟ್ ಇರುತ್ತೆ, ಯಾಕಂದರೆ ಬ್ಯಾಟ್ರಿಯಿಂದ ಯಾವತ್ತೇ ಆಗಲಿ ಡೈರೆಕ್ಟಾಗಿ ಬರುತ್ತೆ. ಓಕೆ, ಫಿಟ್ ಆಯಿತು. ಇದು ಉದ್ದ ಇದೆಯಲ್ಲ ವೈರು, ಇಂಜನ್ಗೆ ಅದಕ್ಕೆ ಟಚ್ ಆಗಬಾರ್ದು ಅಂತ ನಾನೇನು ಮಾಡ್ತೀನಿ, ಇಲ್ಲಿಂದು ಚಿಕ್ಕದಾಗಿ ಸ್ವಲ್ಪ ಫೋಲ್ಡ್ ಮಾಡ್ತೀನಿ. ಸ್ವಲ್ಪ ಫೋಲ್ಡ್ ಮಾಡಿ ಟೇಪ್ ಹಾಕ್ತೀನಿ. ಗೈಸ್ ಇವಾಗ ಆನ್ ಮಾಡಿ ಚೆಕ್ ಮಾಡೋಣ, ವರ್ಕ್ ಆಗ್ತಾ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ ನೋಡಿ, ಸ್ವಿಚ್ಚನ್ನ ವರ್ಕ್ ಮಾಡ್ಕೊಬೇಕು ಅಷ್ಟೇ. ಆನ್ ಆಯಿತು. ಓಕೆ, ಬ್ಲೂ ಕಲರ್ ಲೈಟ್ ಬಂದಿದೆ ನೋಡಿ, ಬ್ಲೂ ಸಿಂಬಲ್. ಓಕೆ, ಇವಾಗ ಫೋನ್ ಚಾರ್ಜ್ ಹಾಕೋಣ. ಕ್ಯಾಪ್ ಇರುತ್ತೆ, ರಿಮೂವ್ ಮಾಡಿ. ಯಾಕಂದರೆ ವಾಟರ್ ಪ್ರೂಫ್ಗೋಸ್ಕರ ನೀರು ಒಳಗಡೆ ಹೋಗಬಾರ್ದು ಅಂತ ಸೇಫ್ಟಿಗೋಸ್ಕರ ಕೊಟ್ಟಿರ್ತಾರೆ. ಆಮೇಲೆ ನಿಮ್ಮದು ಫೋನ್ ಫಾಸ್ಟ್ ಚಾರ್ಜರ್ ಆದರೆ ಒಂದ್ಸಲ ಹಾಕಿ ನೋಡಿ. ನಾನು ಫೋನ್ ಫಾಸ್ಟ್ ಚಾರ್ಜರ್ ಅದಕ್ಕೆ ಹಾಕಿ ನೋಡ್ತಾ ಇದ್ದೀನಿ. ನನ್ನ ಫೋನ್ ಅಲ್ಲ, ನನ್ನ ತಾಯಿ ಫೋನ್ ಇದು. ಓಕೆ, 81% ಇದೆ. ಟೈಮ್ ಎಷ್ಟು ಅಂದರೆ 1:57, 80% ಇದೆ. ಓಕೆನಾ. ಈ ಹೋಲ್ಡ್ರ್ ನೋಡಿ, ಈ ಥರ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡಿ ನೋಡಿ, ಸೈಡ್ ಲೂಸ್ ಮಾಡಿ ಸೈಡ್ಗೆ. ಓಕೆ, ಜೋರಾಗಿ ಕಿತ್ತರೂ ಬರೋಲ್ಲ, ಹಂಗಂದ್ಬಿಟ್ಟು ತುಂಬ ಜೋರಾಗಿ ಕೆಳಕ್ಕೆ ಹೋಗಬೇಡಿ. ಎಲ್ಲಿ 1-2 ದಿನ ಫೋನು ನೀವು ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬೋದು, ಬಟ್ ನೋಡ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಫೋನ್ ಯಾವತ್ತೂ ಸಾಫ್ಟ್ ಇರೋಲ್ಲ. 81%. ಓಕೆ, ಚಾರ್ಜ್ ಆಗ್ತಾಯಿದೆ ಗೈಸ್, ಚಾರ್ಜ್ ಆಗ್ತಾಯಿದೆ. ಕಾಣಿಸುತ್ತೆ ಅನಿಸುತ್ತೆ, ಈ ಸೈಡಲ್ಲಿ ಚಿಕ್ಕ ಸಿಂಬಲ್ ಲೈಟ್ ಕಾಣಿಸ್ತಾ ಇದೆಯಲ್ಲ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾತ್ರ ಮಿಸ್ ಮಾಡಿಬಿಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒಂದ್ಸಲ ಕ್ಲಿಕ್ ಮಾಡಿ ಗೈಸ್. ಥ್ಯಾಂಕ್ ಯು ವಾಚಿಂಗ್, ಬಾಯ್ ಬಾಯ್.